ಇವತ್ತು ವೆಹಿಕಲ್ ಪೋರ್ಟಿಗೆ ಹೋಗ್ತಿದ್ದೇವೆ. ಇವತ್ತು ನಾನೊಬ್ಬನೇ ಅಲ್ಲ, ನಾನು ಡ್ರೈವರ್ ಆಗಿದ್ದೇನೆ. ಸನಿಹಾ ಮಗಳು, ಸ್ಟೆನ್ಸಿ ಇದ್ದಾರೆ, ಅದೇ ರೀತಿ ಮಗ ಸಚಿನ್ ಹಾಗೂ ನಮ್ಮ ಮನೆಯವರಾದ ಜೋಯ್. ನಮಸ್ಕಾರ. ಇವಳು ಸೆಕೆಂಡ್ ಇಯರ್ PUC ಓದ್ತಾ ಇದ್ದಾಳೆ. ಎಕ್ಸಲೆಂಟ್ ಕಾಲೇಜ್ ಸುನ್ನಾರಿ. ಥರ್ಡ್ ಇಯರ್. ಯಾವ ಕಾಲೇಜು ಹೇಳು? ಸೆಬಾಸ್ಟಿಯನ್ ಕಾಲೇಜು ತೊಕ್ಕೊಟ್ಟು. ನಾವೀಗ ತೊಕ್ಕೊಟ್ಟುಯಿಂದ NHಗೆ ಪ್ರವೇಶಿಸಿದ್ದೇವೆ. ವೆಲ್ಕಮ್ ಟು ಕೇರಳ. ಹಾಗೆ ನಾವು ಕೇರಳ ಪ್ರವೇಶಿಸಿದ್ದೇವೆ. ಕೇರಳ ರೋಡು ತುಂಬ ಹಾಳಾಗಿದೆ. ರೋಡೆಲ್ಲ ಚೆನ್ನಾಗಿದೆ. ಇಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಓಪನ್ ಆಗುತ್ತದೆ, 5 ಗಂಟೆ ತನಕ ಇದೆ. (8 AM to 6 PM). Indian 25 rupees.
ನೋಡಿ ಎಷ್ಟು ಬ್ಯೂಟಿ ಇದೆ ನೋಡಿ, ಇಲ್ಲಿ ನೋಡಿ ಸಮುದ್ರ. ಬೇಕಲ್ ಕೋಟೆ ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಕಡಲ ತೀರದಲ್ಲಿದೆ. ಇದು ಒಂದು ಪ್ರಮುಖ ಪ್ರವಾಸಿ ಸ್ಥಳವಾಗಿದೆ. ಇದರ ವಿಸ್ತೀರ್ಣವು ಸುಮಾರು 40 ಎಕರೆಗಳಷ್ಟು ಇದ್ದು ವೀಕ್ಷಣಾ ಗೋಪುರ, ಪಿರಂಗಿಗಳು ಮತ್ತು ರಕ್ಷಣೆಗಾಗಿ ಗೋಡೆಗಳಲ್ಲಿ ಕಿಂಡಿಗಳನ್ನೊಳಗೊಂಡಿದೆ. ಇದು ಕೇರಳದಲ್ಲಿರುವ ಅತಿದೊಡ್ಡದಾದ ಕೋಟೆ. ಇದರಲ್ಲಿ ಅರಮನೆ ಇದ್ದ ಕುರುಹು ಇನ್ನೂ ಏನೂ ಇಲ್ಲ. ಇದನ್ನು ಕೇವಲ ರಕ್ಷಣೆಗಾಗಿ ಮಾತ್ರ ನಿರ್ಮಿಸಲಾಗಿದೆ. ಕೋಟೆಯ ಮುಖ್ಯ ದ್ವಾರದಲ್ಲಿ ಮುಖ್ಯ ಪ್ರಾಣ ಹನುಮಾನ್ ದೇವಾಲಯ ಮತ್ತು ಮಸೀದಿಗಳಿವೆ. ಇದು ಸಮುದ್ರ ತೀರದಲ್ಲಿದ್ದು ಕೋಟೆಯ ಒಳಗಿನಿಂದ ಸಮುದ್ರಕ್ಕೆ ಹೋಗಲು ಸುರಂಗ ಮಾರ್ಗವಿದೆ. ಚರಿತ್ರೆ: ಇದು ಸುಮಾರು 15ನೇ ಶತಮಾನದಲ್ಲಿ ನಿರ್ಮಾಣವಾದ ಕೋಟೆ. ಸ್ಥಳೀಯ ಆಡಳಿತಗಾರ ಹಿರಿಯ ವೆಂಕಟಪ್ಪ ನಾಯಕ ಎಂಬುವರು ಇದನ್ನು ನಿರ್ಮಿಸಲು ಪ್ರಾರಂಭಿಸಿದರು. ನಂತರ ಇದನ್ನು ಶಿವಪ್ಪ ನಾಯಕ ಎಂಬುವರು ಪೂರ್ಣಗೊಳಿಸಿದರು. ನಂತರ ಇದು ಹೈದರಾಲಿ ಅಧೀನಕ್ಕೆ ಒಳಪಟ್ಟಿತು. ಮುಂದೆ ಟಿಪ್ಪು ಇದು ತನ್ನ ಮುಖ್ಯ ಸೇನಾ ಕೇಂದ್ರವನ್ನಾಗಿ ಮಾಡಿಕೊಂಡನು. 1799ರಲ್ಲಿ ಬ್ರಿಟಿಷರೊಂದಿನ ಯುದ್ಧದಲ್ಲಿ ಟಿಪ್ಪು ಮರಣ ಹೊಂದಿದ ನಂತರ ಈಸ್ಟ್ ಇಂಡಿಯಾ ಕಂಪನಿ ಈ ಕೋಟೆಯನ್ನು ವಶಪಡಿಸಿಕೊಂಡಿತು. ಇಲ್ಲಿ ಕಿಟಕಿಗಳಿದೆ. ಇಲ್ಲಿಂದ ಯಾರು ಅಟ್ಯಾಕ್ ಮಾಡಿದರೆ ಬಂದು ನೋಡಲಿಕ್ಕೆ ಅಥವಾ ಕಾವಲಿನಲ್ಲಿಗೆ ಮಾಡಿಕೊಂಡು. ಸಮುದ್ರ ಹತ್ತಿರ ಇದೆ. ಎಷ್ಟು ಬ್ಯೂಟಿಯಾಗಿದೆ. ಇಲ್ಲಿ ಎಲ್ಲ ಕಿಂಡಿಗಳಿವೆ. ಸೂಪರ್ ಇದೆ ನೋಡಿ. ಇಲ್ಲಿ ನಿಂತ್ಕೊಂಡು ನೋಡ್ಬೋದು. ಒಮ್ಮೆ ಬಂದು ನೋಡಲೇಬೇಕಾದಂಥ ಪ್ಲೇಸ್ ಇದು. ಈಗಲೂ ಒಳ್ಳೆ ಚೆಂದಾಗಿ ಅಚ್ಚುಕಟ್ಟಾಗಿ ಮಾಡಿಟ್ಟಿದ್ದಾರೆ. ಇದು ಇನ್ನೊಂದು ವ್ಯೂ ಪಾಯಿಂಟ್, ಸಮುದ್ರ ಕಡೆಗೆ ಹೋಗಿ ನೋಡುವಂಥದ್ದು. ಇಲ್ಲೂ ಸಮೇತ ಯಾರು ಅಟ್ಯಾಕ್ ಮಾಡಿದರೆ ನೋಡಲಿಕ್ಕೆ ಮತ್ತು ಗೊತ್ತಲ್ಲ. ಸಮುದ್ರ ತೀರ ನಾವೀಗ ಆ ಪ್ಲೇಸ್ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ.
ನಾನು ನನ್ನ ಮಗನೊಟ್ಟಿಗೆ ನಡ್ಕೊಂಡು ಹೋಗ್ತಾ ಇದ್ದೇವೆ. ಹಾಯ್ ಹೇಳು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಆಗದಿದ್ದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗದಿದ್ದವರು ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಒತ್ತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.